ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ವ್ಲಾಗ್ಸ್. ನಾನಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ, ತುಂಬ ದಿನದಿಂದ ಆಸೆ ಇತ್ತು, ಅದರಿಂದ ಹೋಗ್ತಾ ಇದ್ದೀವಿ. ಇವತ್ತು ವೀಡಿಯೋಸ್ ಹಾಕಿ ತುಂಬ ದಿನ ಆಗಿತ್ತು. ಇವತ್ತು ಹಾಕ್ತಾಯಿದ್ದೀನಿ ವೀಡಿಯೋನ. ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ತುಂಬ ದಿನದಿಂದ ಅಂದ್ಕೊಂಡಿದ್ವಿ ಹೋಗ್ಬೇಕಂತ ಹೇಳ್ಬಿಟ್ಟು. ಆದರೆ ನಮಗೆ ಟ್ರೈನಲ್ಲಿ ಯಾವುದು ಸೀಟ್ ಸಿಗಲಿಲ್ಲ, ಎಲ್ಲ ಫುಲ್ ಅಂತ ಬರ್ತಾಯಿತ್ತು. ಆನ್ಲೈನಲ್ಲಿ ಯಾವಾಗ ಇದನ್ನ ಮಾಡಿದ್ರೂ ಫುಲ್ಲಾಗಿದೆ ಅಂತ ಹೇಳ್ತಾಯಿದ್ರು. ಮತ್ತು ನನ್ನ ಫ್ರೆಂಡ್ನ ಕೇಳಿದೆ, ಈ ಥರ ಮಂತ್ರಾಲಯಕ್ಕೆ ಹೋಗಬೇಕು, ಟ್ರೈನೆಲ್ಲ ಫುಲ್ ಅಂತ ಬರ್ತಿದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ನನ್ನ ಫ್ರೆಂಡು ನೋಡ್ತೀನಿ ಇದ್ದರೆ ನಾನು ಬುಕ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಮೇ 2, 3, 4 2ನೇ ತಾರೀಕು ಹೋಗಿದ್ವಿ. 3ನೇ ತಾರೀಕು ದರ್ಶನ ಮುಗಿಸ್ಕೊಂಡು ನೈಟ್ 12 ಗಂಟೆಗೆ ಟ್ರೈನ್ ಇದ್ದಿದ್ದು ನಮಗೆ. ಮತ್ತು ಬೆಳಿಗ್ಗೆ 12 ಗಂಟೆಗೆ ಬಂದ್ವಿ, ನಾವು ಮನೆಗೆ ಬಂದ್ವಿ. ಆ ಥರ ಇದ್ದಿದ್ದು 3 ದಿನ ಆಯಿತು ನಮ್ಮದು. 2, 3, 4 3 ದಿನ ಹೋಗಿದ್ವಿ ನಾವು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ತುಂಬ ದಿನದಿಂದ ಅಂದ್ಕೊಂಡಿದ್ದು ಅವತ್ತು ನಮಗೆ ಇದಾಯಿತು, ಸಿಕ್ಕಿದ್ದು ಟ್ರೈನ್ ಸೀಟು. ಮತ್ತು ಈ ಥರ ಬುಕ್ ಮಾಡ್ಕೊಂಡು ಹೋದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸೀಟ್ ಸಿಗಲ್ಲ. ಜನರಲ್ಲಿ ಇದಕ್ಕೆ ಹೋದ್ರಂತೂ ಅಲ್ಲಿ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ತುಂಬ ರಶ್ ಇರುತ್ತೆ. ನೀವು ಈ ಥರ ಬುಕ್ ಮಾಡ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಮತ್ತು ನಾವು ಇಲ್ಲಿಂದ ಮೈಸೂರಿಂದ 1 ಗಂಟೆ ಆ ಥರ ಟ್ರೈನ್ ಹತ್ತಿದ್ವಿ. ಅಲ್ಲಿಗೆ ಹೋಗ್ಬೇಕಿದ್ರೆ 12:15 ಆ ಥರ ಆಗಿತ್ತು ನಮಗೆ. ಅಲ್ಲಿಂದ ಆಟೋ ಮಾಡ್ಕೊಂಡು ಬಂದ್ವಿ. ಒಂದು 14 ಕಿಲೋಮೀಟ್ರ್ ಇದೆ ರೈಲ್ವೆ ಸ್ಟೇಷನಿಂದ ಮಂತ್ರಾಲಯ ದೇವಸ್ಥಾನದ ಹತ್ರಕ್ಕೆ. 14-15 ಕಿಲೋಮೀಟ್ರ್ ಇದೆ. ದೇವಸ್ಥಾನ ನೋಡಿ ಅಂತೂ ತುಂಬ ಇಷ್ಟ ಆಯಿತು. ತುಂಬ ಮನ್ಸಿಗೆ ಸಮಾಧಾನ ಆಯಿತು. ತುಂಬ ದಿನದಿಂದ ಅಂದ್ಕೊಂಡಿದ್ದು ಇವತ್ತು ನೆರವೇರ್ತಂತ ಹೇಳ್ಬಿಟ್ಟು ತುಂಬ ಖುಷಿಯಾಯಿತು ನಮಗೆ. ರಾಯರನ್ನ ದರ್ಶನ ಮಾಡೋಕ್ಕೆ ಬಂದಿದ್ದೀವಿ ಇವತ್ತು. ಮತ್ತು 12:30 1 ಗಂಟೆ ಅಷ್ಟರಲ್ಲಿ ನಾವು ಬಂದ್ವಿ ದೇವಸ್ಥಾನದ ಹತ್ರ. ರೂಮ್ ಮಾಡ್ಕೋಬೇಕಂತ ಹೇಳ್ಬಿಟ್ಟು ಫಸ್ಟ್ ದೇವಸ್ಥಾನದ ಹತ್ರ ಬಂದ್ವಿ. ದೇವಸ್ಥಾನ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ನೋಡ್ತಾ ಇದ್ದೀವಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು. ಅಲ್ಲಿಗೆ ಹೋಗಿ ನೋಡಿದ್ರಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ರಾಯರ ದರ್ಶನವೂ ಅಷ್ಟೇ ಚೆನ್ನಾಗಾಯಿತು ನಮಗೆ. ಮತ್ತು ಎಲ್ಲರಿಗೂ ರೂಮ್ ಇದೆ, ಆದ್ರೂ ಅವರೆಲ್ಲರೂ ಅಲ್ಲೇ ಮಲ್ಕೋಬೇಕಂತ ಹೇಳ್ಬಿಟ್ಟು ಮಲಗಿದ್ದಾರೆ. ರೂಮ್ಗಳೆಲ್ಲ ಇದೆ, ಸಿಗುತ್ತೆ. ಮತ್ತು ನಾವು ಹೋಗಿ ನೋಡ್ಬೇಕಂತ ಹೇಳ್ಬಿಟ್ಟು ದೇವಸ್ಥಾನ ನೋಡ್ಕೊಂಡು ಆಮೇಲೆ ರೂಮ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟಿದ್ವಿ. ದೇವಸ್ಥಾನ ಎಲ್ಲ ನೋಡಿದ್ವಿ ಸುಮ್ಮನೆ ಮುಂದೆನೇ. ಕ್ಲೋಸ್ ಆಗಿತ್ತು ಆವಾಗ ದೇವಸ್ಥಾನ, 1 ಗಂಟೆ ರಾತ್ರಿ ಅಲ್ವಾ, ಅದಕ್ಕೆ ಈ ಥರ ಸುಮ್ಮನೆ ನೋಡಿಬಿಟ್ಟು ಆಮೇಲೆ ರೂಮ್ ಮಾಡ್ಕೊಳ್ಳೋಕೆ ಹೋಗ್ತಾಯಿದ್ದೀವಿ ಇವಾಗ. ನಮಗೆ ರೂಮ್ ತುಂಬ ಬೇಗನೆ ಸಿಕ್ತು. ಹೋಗಿ ಕೇಳಿದ ತಕ್ಷಣ ರೂಮ್ ಸಿಕ್ತು. ಆಮೇಲೆ ರೂಮಿಗೆ ಬಂದ್ವಿ, ಮಲಗಿದ್ವಿ ನೈಟು 1 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆ ತನಕ ಮಲಗಿದ್ದು. ಆಮೇಲೆ ಎದ್ಬಿಟ್ಟು ಎಲ್ಲ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ದೇವಸ್ಥಾನಕ್ಕೆ ಹೊರಟಿದ್ವಿ. ಇವಾಗ ರೂಮ್ ತೋರಿಸ್ತಾ ಇದ್ದೀನಿ. ರೂಮ್ ತುಂಬ ಚೆನ್ನಾಗಿದೆ. ನೀವೆಲ್ಲ ಹೋಗಿ ವಿಚಾರಿಸಿ ರೂಮ್ನ. ಫಸ್ಟು ವಿಚಾರಿಸಿದ್ರೆ ರೂಮ್ಗಳೆಲ್ಲ ಸಿಗುತ್ತೆ. ನಮಗೂ ರೂಮ್ ಸಿಕ್ತು. ನಮ್ಮ ಅಣ್ಣನೇ ಇದನ್ನು ಮಾಡಿ ಎಲ್ಲನೂ ನೋಡಿ ಮಾಡಿದ್ದು. ನಮ್ಮ ಅಣ್ಣ, ನಾನು, ನಮ್ಮ ಅಕ್ಕ, ನಮ್ಮಮ್ಮ ಇಷ್ಟು ಜನ ಹೋಗಿದ್ವಿ. ರೂಮ್ ಮಾತ್ರ ತುಂಬ ಚೆನ್ನಾಗಿತ್ತು. ಬಾತ್ರೂಮು ಎಲ್ಲನೂ ಚೆನ್ನಾಗಿತ್ತು. ರೂಮು ಕ್ಲೀನಾಗೂ ಇತ್ತು. ತುಂಬ ಚೆನ್ನಾಗಿದೆ ಅಲ್ಲಿ ರೂಮ್ಸ್ ಎಲ್ಲ. 500 ರುಪೀಸ್ ಅಷ್ಟೇ ರೂಮ್ಗೆ. ನೀವು ಹೋಗಿ ಅಲ್ಲಿ ವಿಚಾರಿಸಿದ್ರೆ ಸಿಗುತ್ತೆ. ದೇವಸ್ಥಾನದ ರೂಮೇ ಸಿಗುತ್ತೆ. ಇದು ದೇವಸ್ಥಾನಕ್ಕೆ ಸೇರ್ಕೊಂಡಿರೋ ರೂಮೇನೆ. ದೇವಸ್ಥಾನ ಹಿಂದೆ ಇದೆ, ಇದು ಮುಂದೆ, ದೇವಸ್ಥಾನದ ಮುಂದೆನೇ ರೂಮ್ ಇರೋದಿದು. ಹೋಗಿ ಕೇಳ್ಬಿಟ್ಟು ನೀವು ರೂಮ್ನ ಮಾಡ್ಕೊಳ್ಳಿ. ಅಲ್ಲಿ ಚೆನ್ನಾಗಿದೆ, ಕೊಡ್ತಾರೆ ರೂಮು. ಎಲ್ಲ ರೂಮ್ ಸಿಗಲ್ಲ ಆ ಥರ ಎಲ್ಲ ಹೇಳ್ತಾ ಇರ್ತಾರೆ. ಆದರೆ ಆ ಥರ ಏನಿಲ್ಲ. ರೂಮ್ ಇದ್ದರೆ ಕೊಡ್ತಾರೆ. ಒಂದೊಂದು ಸಲ ಫುಲ್ ಆಗುತ್ತಂತೆ ರಶ್ ಇದ್ದರೆ. ನಾವು ಹೋದಾಗಲೂ ರಶ್ ಇತ್ತು, ಆದರೆ ತುಂಬ ರಶ್ ಇರಲಿಲ್ಲ. ಪರವಾಗಿಲ್ಲ, ಅಷ್ಟೊಂದು ಜನ ಇರಲಿಲ್ಲ. ತುಂಬ ಚೆನ್ನಾಗಿ ದರ್ಶನ ಎಲ್ಲ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು ದರ್ಶನ. ಎಷ್ಟು ಜನ ಇದ್ರೂ ಬೇಗ ದರ್ಶನ ಆಗೋಗುತ್ತೆ. ಅಲ್ಲಿ ತುಂಬ ಜನನ ಇದನ್ನು ಮಾಡ್ಕೊಳ್ಳೋದಿಲ್ಲ ಅವರು. ಬೇಗ ದರ್ಶನ ಮಾಡಿಸ್ತಾರೆ ಅಲ್ಲಿ ದೇವಸ್ಥಾನದಲ್ಲಿ. ತುಂಬ ಚೆನ್ನಾಗಿರುತ್ತೆ. ನಮಗಂತೂ ಏನೋ ಒಂದು ತುಂಬ ಅಂದರೆ ಹೇಳ್ಕೊಳಕ್ಕಾಗ್ದಿರೋಷ್ಟು ಖುಷಿ ಆಗ್ಬಿಡ್ತು ಅಲ್ಲಿ. ನಾವು ಒಂದು 2-3 ತಿಂಗಳಿಂದನೇ ಅನ್ಕೋತಾ ಇದ್ವಿ ಹೋಗಬೇಕು, ಮಕ್ಕಳು ರಜೆ ಇರುವಾಗಲೇ ಹೋಗ್ಬೇಕಂತ ಹೇಳ್ಬಿಟ್ಟು. ಆದರೆ ನಮಗೆ ರೈಲು ಇದು ಸೀಟ್ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಹೋಗೋಕ್ಕಾಗಲಿಲ್ಲ.
ಮತ್ತು ಮೇ ತಿಂಗಳಲ್ಲಿ ಮಕ್ಳಿಗೆ ಸ್ಕೂಲ್ ಸ್ಟಾರ್ಟ್ ಆಗಿತ್ತು, ಆವಾಗಲೇ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಹೋದ್ವಿ ನಾವು. ಬಂದ್ವಿ ಇವಾಗ ಹಣ್ಣುಕಾಯಿ ಎಲ್ಲ ತಗೊಳ್ತಾ ಇದ್ದೀವಿ, ದೇವಸ್ಥಾನಕ್ಕೆ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು. ದೇವಸ್ಥಾನದ ಒಳಗಡೆ ಹಣ್ಣುಕಾಯಿ ಮಾಡಲ್ಲ, ಈಚೆಗೆ ಬಂದೇ ಮಾಡ್ಕೋಬೇಕು. ಇನ್ನೊಂದು ದೇವಸ್ಥಾನದಲ್ಲಿ ಹಣ್ಣುಕಾಯಿ ಮಾಡೋದು, ರಾಯರ ದೇವಸ್ಥಾನದಲ್ಲಿ ಮಾಡಲ್ಲ, ಒಳಗಡೆ ಈಚೆಗೆ ಬಂದು ಮಾಡ್ಕೋಬೇಕು. ಮತ್ತು ಹಣ್ಣುಕಾಯಿ ಎಲ್ಲ ತಗೊಂಡು ಹೋಗ್ತಾಯಿದ್ದೀವಿ ದೇವಸ್ಥಾನದ ಹತ್ರ. ಏನೋ ಸ್ವರ್ಗಕ್ಕೆ ಬಂದಿದ್ದೀವಿ ಅಂತ ಅಷ್ಟೊಂದು ಸಮಾಧಾನ ಆಗ್ತಾಯಿತ್ತು ಮನಸ್ಸಿಗೆ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ದರ್ಶನವೂ ಆಯಿತು, ಬೇಗ ಆಯಿತು ದರ್ಶನ. ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಅಲ್ಲಿಗೆ ಹೋಗೋಕ್ಕೂ ಪುಣ್ಯ ಮಾಡಿರ್ಬೇಕಂತ ಹೇಳ್ತಾರೆ. ನಾವು ಹೋಗ್ಬಿಟ್ಟು ಬಂದ್ವಿ. ರಾಯರನ್ನ ಯಾರು ಪೂಜೆ ಮಾಡಿದ್ರು ತುಂಬ ಒಳ್ಳೆಯದಾಗುತ್ತೆ. ಎಲ್ಲರೂ ಪೂಜೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ, ನೀವು ಅಂದ್ಕೊಂಡಿದ್ದು ಆಗುತ್ತೆ. ನನ್ನ ಫ್ರೆಂಡ್ನ ಕೇಳಿದೆ ನಾನು, ಈ ಥರ ಇದು ಮಂತ್ರಾಲಯಕ್ಕೆ ಹೋಗಬೇಕು, ಆದರೆ ನಮಗೆ ಸೀಟ್ ಸಿಗ್ತಾ ಇಲ್ಲ ಇದರಲ್ಲಿ, ಟ್ರೈನಲ್ಲಿ ಆನ್ಲೈನಲ್ಲಿ ಎಲ್ಲ ಫುಲ್ಲಾಗಿದೆ ಅಂತ ತೋರಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಆದರೆ ಅವರು ಇದೇ ಅಕ್ಕ ನಾನು ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಕೊಟ್ರು. ತುಂಬ ಥ್ಯಾಂಕ್ಸ್ ಅವ್ರಿಗೆ, ನನ್ನ ಫ್ರೆಂಡ್ಗೆ. ಅವರಿಂದನೇ ಹೋಗೋಕ್ಕಾಗಿದ್ದು, ಇಲ್ಲ ಅಂದಿದ್ರೆ ನಾವು ಪುನಃ ಮಕ್ಳಿಗೆ ರಜಾ ಬರಲಿ ಅವಾಗ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅಷ್ಟರಲ್ಲಿ ಅವರು ಬುಕ್ ಮಾಡಿಕೊಟ್ಬಿಟ್ರು, ಅದಕ್ಕೆ ಬಂದ್ವಿ. ತುಂಬ ಒಳ್ಳೆಯದಾಯಿತು, ನಮಗೆ ತುಂಬ ಒಳ್ಳೆಯದಾಗಿದೆ. ದೇವಸ್ಥಾನದ ಹತ್ರ ಬಂದ್ವಿ, ಇವಾಗ ಒಳಗಡೆ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಜನ ತುಂಬ ಇದ್ದಾರೆ, ಆದ್ರೂ ಬೇಗ ಬೇಗ ದರ್ಶನ ಮಾಡ್ಬೋದು. ಮಕ್ಳನ್ನ ಕರ್ಕೊಂಡು ಹೋದ್ರೆ ಏನೂ ತೊಂದರೆ ಆಗೋಲ್ಲ, ಏನು ಹಿಂಸೆನೂ ಆಗೋದಿಲ್ಲ ಮಕ್ಳುಗಳ್ಗೆ ಯಾರಿಗೂ. ಅಷ್ಟು ಚೆನ್ನಾಗಿ ದರ್ಶನ ಆಗುತ್ತೆ. ಬೇಗ ಬೇಗ ಜನನ ತುಂಬ ಒಂದೇ ಜಾಗಕ್ಕೆ ತುಂಬಿಸ್ಕೊಳ್ಳೋದಿಲ್ಲ ಅವರು. ಎಲ್ಲ ಜಾಗದಲ್ಲೂ ಅಷ್ಟೇ, ಊಟದ ಹಾಲಲ್ಲೂ ಅಷ್ಟೇ, ಎಲ್ಲ ಇದರಲ್ಲೂ ಅಷ್ಟೊಂದು ಚೆನ್ನಾಗಿದೆ ಇಲ್ಲಿ ದೇವಸ್ಥಾನದಲ್ಲಿ. ಚಿಕ್ಕ ಮಕ್ಳು ಕರ್ಕೊಂಡು ಹೋದ್ರೂ ಚೆನ್ನಾಗಿ ಹೋಗ್ಬಿಟ್ಟು ಬರ್ಬೋದು. ಟ್ರೈನಲ್ಲೂ ಅಷ್ಟೇ ತುಂಬ ಚೆನ್ನಾಗಿತ್ತು, ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡಿಕೊಂಡು ಮನೇಲಿ ಇದ್ದ ಥರನೇ ಇತ್ತು ಟ್ರೈನಲ್ಲೂ. ತುಂಬ ಚೆನ್ನಾಗಿತ್ತು. ನಾವು ದರ್ಶನ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಮತ್ತು ನಮ್ಮ ಮನೆಯವರೆಲ್ಲ ಬರಬೇಕಂತ ಅಂದ್ಕೊಂಡಿದ್ರು, ಆದರೆ ಅವರು ನಮ್ಮನ್ನ ಬಿಟ್ಬಿಟ್ಟು ಹೋಗುವಾಗ ಅದೇ ಸೀಟ್ ಸಿಗಲಿಲ್ಲ ಟ್ರೈನಲ್ಲಿ ಅಂತ ಹೇಳ್ಬಿಟ್ಟು ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ದು. ಆಮೇಲೆ ನನ್ನ ಫ್ರೆಂಡ್ ಬುಕ್ ಮಾಡಿಕೊಟ್ಮೇಲೆ ನಾವು ಬಂದಿದ್ದು. ಸರಿ, ಅವ್ರಿಗೆ ಫ್ರೀ ಇರಲಿಲ್ಲ ಅಂತ ಹೇಳ್ಬಿಟ್ಟು ಬರಲಿಲ್ಲ ಅವರು. ಕಾರಲ್ಲಿ ಬಂದ್ರೂ ತುಂಬ ದೂರ, ಕಾರಲ್ಲೆಲ್ಲ ಡ್ರೈವ್ ಮಾಡ್ಕೊಂಡು ಬರೋದು ತುಂಬ ಕಷ್ಟ ಆಗುತ್ತೆ. ಅದರಿಂದ ನಾವು ಟ್ರೈನಲ್ಲೇ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಕಾರಲ್ಲಿ ಹೋದರೆ ಡ್ರೈವಿಂಗ್ ತುಂಬ ಅಂದರೆ ತುಂಬ ಕಷ್ಟ, ತುಂಬ ದೂರ ಇದೆ. ಒಂದು 12 ಗಂಟೆ ಜರ್ನಿ ಇದೆ ಮೈಸೂರಿಂದ ಇಲ್ಲಿಗೆ. ಆಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಿತ್ತು ದರ್ಶನ. ಮತ್ತು ಊಟ ಮಾಡೋಕ್ಕೆ ಬಂದ್ವಿ ಪ್ರಸಾದ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಮ್ಗೆ ಅದು ಸಿಕ್ತು. ಅದಕ್ಕೂ ಲೈನಲ್ಲಿ ನಿಂತ್ಕೋಬೇಕು. ಫಸ್ಟೇ ಲೈನಲ್ಲಿ ನಿಂತ್ಕೊಂಡು 11 ಗಂಟೆ ಮೇಲೆ ಊಟ ಕೊಡೋದಲ್ಲಿ, ಅದನ್ನು ಊಟ ಮಾಡ್ಕೊಂಡ್ವಿ ನಾವು. ತುಂಬ ಚೆನ್ನಾಗಿತ್ತು. ಊಟ ಮಾಡಿಕೊಂಡು ಮತ್ತು ಅಲ್ಲಿ ಗುರುಗಳು ಪೂಜೆ ಮಾಡ್ತಾಯಿದ್ರು ಹೊಳೆ ಹತ್ರ, ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ, ತುಂಬ ಚೆನ್ನಾಗಿತ್ತು. ಮತ್ತು ಅಲ್ಲೇ ದೇವಸ್ಥಾನಗಳಿಗೆ ಹೋದ್ವಿ. ದೇವಸ್ಥಾನದ ಹೆಸರು ಇದು ಮರ್ತೋಗ್ಬಿಟ್ಟಿದೆ ನನಗೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಲಕ್ಷ್ಮೀ ದೇವಸ್ಥಾನ ಮತ್ತು ತುಂಬ ದೇವಸ್ಥಾನಗಳಿಗೆ ಹೋದ್ವಿ ನಾವು. ಒಂದು 3-4 ದೇವಸ್ಥಾನಗಳಿಗೆ ಹೋಗಿದ್ವಿ. ಆ ದೇವಸ್ಥಾನಗಳಿಗೆಲ್ಲ ಆಟೋದವ್ರು ಕರ್ಕೊಂಡು ಹೋಗ್ತಾರೆ ನೀವು ಹೇಳಿದ್ರೆ. ಮತ್ತು ಹೋಗಿ ಎಲ್ಲ ದೇವಸ್ಥಾನದಲ್ಲೂ ದರ್ಶನ ಮಾಡ್ಕೊಂಡು ಬಂದ್ವಿ. ಮತ್ತು ರಾಯರ ವಿಶ್ರಾಂತಿ ಪಡಿತಾ ಇದ್ದಿದ್ದ ಜಾಗ ಇದು, ಅಲ್ಲಿಗೂ ಹೋಗಿದ್ವಿ. ಇದು ಬಿಚ್ಚಾಲೆ ನಾಗಪ್ಪ ಅಂತೇನೋ ಹೇಳ್ತಾರೆ ಇದನ್ನು. ಅಲ್ಲಿಗೂ ಬಂದಿದ್ವಿ, ಅಲ್ಲೂ ಚೆನ್ನಾಗಿ ದರ್ಶನ ಆಯಿತು. ಸ್ವಾಮೀಜಿ ಏನೇನೋ ಹೇಳ್ತಾಯಿದ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್.